ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡುತ್ತಾ ಬರುತ್ತಿದೆ ಎಂದು ಮಾದಿಗ ದಂಡೋರ ಸಮಿತಿಯ ಮುಖಂಡ ರವಿ ನಿಂಜಾಪುರ್ ಆರೋಪವನ್ನು ಮಾಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮುದಾಯದ ರಾಜ್ಯ ನಾಯಕರಿಗೆ ತುಳಿಯುವ ಹುನ್ನಾರ ನಡೆಯುತ್ತಿದೆ. ಬಿಜೆಪಿಗೆ ಬೆಂಬಲಿಸಿ ಅಧಿಕಾರಕ್ಕೆ ತಂದರೆ ಸದಾಶಿವ ವರದಿ ಜಾರಿಯಾಗುತ್ತೆ ಎಂಬ ಭರವಸೆ ವ್ಯಕ್ತಪಡಿಸಿದರು. ಬಳಿಕ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಪರಮೇಶ್ವರ ಕಾಳಮದರಂಗಿ ಮಾತನಾಡಿದ್ದು, ಸುಮಾರು ವರ್ಷಗಳಿಂದ ಬಳಿಕ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಪರಮೇಶ್ವರ ಕಾಳಮಂದರಗಿ ಮಾತಾಡಿ, ಸುಮಾರು ವರ್ಷಗಳಿಂದ ಮಾದಿಗ ಸಮುದಾಯದ ಮತಗಳು ಪಡೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದರೆ ಮಾದಿಗರ ಏಳಿಗೆಗೆ ಯಾವತ್ತೂ ಕೂಡ ಆ ಸರ್ಕಾರ ಚಿಂತೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಮಾದಿಗರು ಬಿಜೆಪಿಗೆ ಮತ ನೀಡುವ ಮೂಲಕ ಭಗವಂತ್ ಖೂಬಾ ಅವರನ್ನು ಗೆಲ್ಲಿಸೋಣ ಎಂದು ಹೇಳಿದ್ದಾರೆ. ನಂತರ ಕಮಲಕಾರ ಹೆಗಡೆ ಮಾತನಾಡಿದ್ದು, ಸದಾಶಿವ ವರದಿ ಜಾರಿ ಹೆಸರಿನಲ್ಲಿ ಆಸೆ ತೋರಿಸಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಬಂದಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆ ಬಿಜೆಪಿ ನೀಡಿದೆ. ಹೀಗಾಗಿ ಬಿಜೆಪಿಗೆ ಮಾದಿಗರು ಮತ ನೀಡುವ ಮೂಲಕ ಬೆಂಬಲಿಸಿ ಎಂದು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಶಾಂತ್ ಎಂಜಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಿಂದ ಮೋದಿಗೆ ಬೆಂಬಲ ನೀಡುವ ಮಾತಾಗಿದ್ದು, ನಮ್ಮ ಸಮುದಾಯದ ರಾಷ್ಟ್ರೀಯ ನಾಯಕನ ವಿಶ್ವಾಸಕ್ಕೆ ಬೆಂಬಲ ನೀಡಬೇಕಾಗಿದೆ ಎಂದರು. ಹುಮ್ನಾಬಾದ್ ತಾಲೂಕದಲ್ಲಿ ನಮ್ಮ ಮಾದಿಗರು ಬಹಳಷ್ಟು ಜಾಗೃತರಾಗಿದ್ದಾರೆ. ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. MP ಟಿಕೆಟ್ ಆಗಿರ್ಬೋದು, MP ಟಿಕೆಟ್ ಕಟ್ ಮಾಡಿದ್ದಾರೆ. ಹಾಗೆ ಮೊನ್ನೆ ರಾಜ್ಯಸಭಾ ಎಲೆಕ್ಷನಲ್ಲೂ ನಮ್ಮದು ಹನುಮಂತಯ್ಯ ಸಾಹೇಬರು ರಾಜ್ಯಸಭಾ ಟಿಕೆಟ್ ಕಟ್ ಮಾಡಿದ್ದಾರೆ. ಆಮೇಲೆ MP ಟಿಕೆಟಲ್ಲೂ ನಮ್ಮದು KH ಮುನಿಯಪ್ಪ ಅವರು ಹಳೆಯಾಗ ಟಿಕೆಟ್ ಮಿಸ್ ಮಾಡಿದ್ದಾರೆ. ಅನೇಕ ರೀತಿಯಿಂದ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಮೊನ್ನೆ ಬೀದರ್ನಲ್ಲಿ ಸುಮಾರು 10,000 ಮೇಲ್ಪಟ್ಟ ಜನ ಸೇರ್ಕೊಂಡು ಸಮಾವೇಶದಲ್ಲಿ ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬಂದಿದ್ದೀವಿ. ಈ ಸರಿ ನಾವೆಲ್ಲ BJP ಬೆಂಬಲ ಮಾಡ್ತಾ ಇದ್ದೀವಿ. ಹಾಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲೇ ಮಾದಿಗರು ಎಲ್ಲರೂ ನಮ್ಮ ಮಂದಕೃಷ್ಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಕರೆ ಇದೆ. ನಿಜವಾಗ್ಲೂ ನೀವು ಮಾದಿಗರೇ ಆಗಿದ್ದರೆ ನರೇಂದ್ರ ಮೋದಿ ಅವರು 2024ರಲ್ಲಿ ಚುನಾವಣೆ ಗೆದ್ದ ನಂತರ ಪ್ರಧಾನಮಂತ್ರಿ ಆದ ನಂತರ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನಂಬಿ ಈ ಸಲ ಫುಲ್ BJP ಬೆಂಬಲ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೂ ಇಲ್ಲಿಗೆ ಕರೆಸಿ ಧನ್ಯವಾದಗಳು ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ಸಮುದಾಯ ಕೂಡ ಇವಾಗ ಜಾಗೃತ ಆಗ್ತಾ ಇದೆ. ಯಾಕಂದರೆ ಸಮಯ ಸಂದರ್ಭಕ್ಕನುಗುಣವಾಗಿ ನಾವು ಬದಲಾವಣೆ ಆಗಬೇಕು. ಇಲ್ಲಿವರೆಗೆ ನಮಗೇನಂದ್ರೆ ಒಂದು ಪಕ್ಷ ಕಟ್ಟಾಕಿದ್ರು, ಏನಂತಂದರೆ ಮಾದಿಗರಂದರೆ ಕಾಂಗ್ರೆಸ್ಸು ಅಂತ. ಇವಾಗ ನಮಗೂ ಕೂಡ ಜ್ಞಾನ ಬಂದಿದೆ, ಸಮುದಾಯದಲ್ಲಿ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಹೀಗಾಗಿ ನಮಗೆ ಹಿಂದೆ 30 ವರ್ಷ ಸದಾಶಿವ ಆಗದ ಹೆಸರು ಮೇಲೆ ಏನದ ಕಿವಿಯಲ್ಲಿ ಹೂವು ಇಟ್ಟು ನಮಗೇನಾದ್ರು ಅಧಿಕಾರ ಅನುಭವಿಸಿದೆ ಯಾವುದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ನಮ್ಮ ಮಂದಕೃಷ್ಣ ಮಾದಿಗವ್ರ ನೇತೃತ್ವದಲ್ಲಿ ಮತ್ತು ನರೇಂದ್ರ ಮೋದಿ ಅವರು ಏನದಾದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ನನ್ನ ಸರ್ಕಾರ ಬಂದರೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಸಾರಿ ನಾವೇನಾದ್ರು ಭಗವಂತ ಖೂಬಾ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಇಡೀ ಜಿಲ್ಲೆ ಅಥವಾ ಮತ್ತು ಚುಂಚೋಳಿ ಮತ್ತು ಆಳಂದ ಕ್ಷೇತ್ರದ ಮಾದಿಗರು ಫುಲ್ ಸಪೋರ್ಟ್ ಏನದ ಭಗವಂತ ಖೂಬಾ ಅವರಿಗೆ ನೀಡಿ ಸುಮಾರು ಬಹುಮತಗಳಿಂದ ಅವ್ರಿಗೆ ಏನಾದ್ರು ಆರಿಸಿ ತರ್ತೇವೆ ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ಕಮಲಾಕರ್ ಹೆಗಡೆ, ಜಿಲ್ಲಾ ಉಪಾಧ್ಯಕ್ಷರು, ಮಾದಿಗ ದಂಡೋರ ಇದ್ದಾರೆ. ಈ ಪತ್ರಿಕೆ ಮಾಧ್ಯಮದ ಮೂಲಕ ನಾನು ಏನು ಸಂದೇಶ ಕೊಡ್ಲಕ್ಕ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ, ಮನೆ ನಡೆದಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಮಾದಿಗರ ಸಮಾವೇಶ ನಮ್ಮ ಬೀದರ್ ಜಿಲ್ಲೆಯ ಹೋರಾಟಗಾರರಂಥ ಫರ್ನಾಂಡಿಸ್ ಬೆಳಗಾವ್ ಮತ್ತು ರಾಜು ಪಿಳ್ಳಾರ್ ಅವರ ನಾಯಕತ್ವದಲ್ಲಿ ಮಂದಕೃಷ್ಣ ಮಾದಿಗ ನಮ್ಮ ರಾಷ್ಟ್ರೀಯ ನಾಯಕರು ಈ ಬೀದರ್ ಜಿಲ್ಲೆಗೆ ಬಂದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ST ಪಕ್ಷದಲ್ಲಿರುವಂತಹ ಮಾದಿಗ ಸಮುದಾಯವನ್ನು ಕೈ ಹಿಡಿತದೆ. ಸೊ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮಾದಿಗ ಸಮುದಾಯವನ್ನು ಅನ್ಯಾಯ ಮಾಡ್ತದೆ ಅನ್ನುವಂಥ ಮಾತನ್ನು ಸಂಪೂರ್ಣವಾಗಿ ತಿಳಿಸಿದರು. ಸೊ ಎಕ್ಸಾಂಪಲ್ ಆಗಿ KH ಮುನಿಯಪ್ಪರು ಆಗಿರ್ಬೋದು, ಅವರನ್ನು ಪಕ್ಷದಲ್ಲಿ ಇದ್ದು ಪಕ್ಷದವರೇ ಅವರ ಟಿಕೆಟ್ ಕೊಡಲಾರ್ದಾಗ ಅವರು ಹಳೆಯರನ್ನು ತಪ್ಪಿಸಿ ಮೋಸ ಮಾಡೋರಾಗಿರ್ಬೋದು, ಆಂಜನೇಯವರಾಗಿರ್ಬೋದು, ಕಳೆದ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಟಿಕೆಟ್ ಕೊಡಲಾರ್ದಂಗೆ ನೋಡಿ ಇಡೀ ಮಾದಿಗ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ತುಳಿತದೆ ನಮ್ಮ ಮನವರಿಕೆ ಮಾಡಿ. ಮತ್ತು ಸಂವಿಧಾನ ಉಳಿಬೇಕಾದ್ರೆ ಏನಾದರೂ ಉಳಿಸ್ತಾರಾದ್ರೆ ಅದು ಈ ದೇಶದ ಪ್ರಧಾನಿ ಅಗ್ರಗಣ್ಯ ವ್ಯಕ್ತಿ ಅಂತ ಇಲ್ಲಿ ಪ್ರಧಾನಿ ಅಂತ ಹೇಳ್ತೀವಿ, ಅವರೇ ಖುದ್ದಾಗಿ ಹೇಳ್ತಾರೆ. ತಿರುಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬದಲಾವಣೆ ಮಾಡಬೇಕಂದ್ರೂ ಕೂಡ ಯಾರಿಗೂ ಮಾಡಲು ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಬದಲಾವಣೆ ಮಾಡ್ತಾರೆ ಅಂತೇಳಿ ಕೆಲವೊಬ್ಬರು ಏನೋ ಅವ್ರು ಹೇಳಿಕೆ ಕೊಡ್ತಾರೆ ಅಂದ್ರೂ ಕೂಡ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕೇನಾಗಿದೆ, ಮೀಸಲಾತಿ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ, ಇಲ್ಲ ಯಾವುದರಿಂದ ಸಾಧ್ಯ ಇಲ್ಲ ಅಂತ ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಗೊತ್ತಾಗಿದೆ. ಇಲ್ಲಿವರೆಗೆ ಏನು ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ,
ಅದನ್ನು ಸಂಪೂರ್ಣ ಮಾದಿಗ ಸಮುದಾಯಕ್ಕೆ ಮಂದಕೃಷ್ಣ ಯಾಕೆ ಹೋದಾಗ ಎಲ್ಲರಿಗೂ ಗೊತ್ತಾಗಿದೆ. ಹೀಗಾಗಿ ಈ ಸಲ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪರ್ವನೇ ಚಾಲುವಾಗಿದೆ. ಮಾದಿಗ ಸಮುದಾಯ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೊಡಬಾರ್ದು. ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷ ಮಾಡಬೇಕು. ಒಳ ಮೀಸಲಾತಿ ಸಿಗಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷ ಸತ್ಯ ಇದೆ. ಮತ್ತು ಎರಡನೇ ಮಾತೇನಂದ್ರೆ ಮೀಸಲಾತಿ ಏನು 15% ಇತ್ತು, 15% ಲಿಮಿಟ್ ಒಳಗೆ ಕಾಂಗ್ರೆಸ್ ತಗೊಂಡು ಅದನ್ನು ಥೋಡೆ ಬಡ್ತಿ ರೂಪದಲ್ಲಿ ನೋಡಿದೀವಿ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ವಿ. ಹೀಗಾಗಿ ನಾವು ವಿಶ್ವಾಸ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷದ ಮೇಲೆ. ಇಡೀ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯ ನಾವು ಒಕ್ಕೂರರಿಂದ ನಾವೇನು ಮಾಡ್ತೀವಿ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಟ್ಟು ನಾವು ಭಗವಂತ ಖೂಬಾರಿ ಕೈ ಬಲಪಡಿಸ್ತೀವಿ. ನರೇಂದ್ರ ಮೋದಿ ಅವರು ಮತ್ತೆ ತಿರುಗಿ ಪ್ರಧಾನಮಂತ್ರಿ ಆಗಲಿ, ಸಂವಿಧಾನಕ್ಕೆ ಆಶ್ರಯ ಆಗಲಿ, ಮೀಸಲಾತಿ ಸಿಗಲಿ ಅನ್ನುವಂಥ ಮಾತನ್ನು ನಾನು ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ತಾವೆಲ್ಲರೂ ಎಚ್ಚರ ವಹಿಸಬೇಕು. ಮಾದಿಗ ಸಮುದಾಯದವರು ಮುಖ್ಯವಾಗಿ ಏನು ನಮ್ಮದು ಒಳ ಮೀಸಲಾತಿ ಬೇಡಿಕೆ ಇದೆ, ಆ ಬೇಡಿಕೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗರವರಿಗೆ ಒಂದು ಮಾತು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನಿಮ್ಮ ಒಳ ಮೀಸಲಾತಿ ನಾವು ಜಾರಿಗೆ ತಂದೇ ತರ್ತೀವಿ, ನಾವು ಸದಾಕಾಲ ನಿಮ್ಮ ಜೊತೆ ಇರ್ತೀವಿ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಅವರು ಒಂದು ಮಾತು ಕೊಟ್ಟಿದ್ದಾರೆ. ಅದು ಒಂದು ಮಾತಿನ ಮೇಲೆ ನಾವು ಮಾದಿಗರು ಮಾತಂಗಿ ಮಕ್ಕಳು, ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ, ಅವರು ನಮಗೊಂದು ವಿಶ್ವಾಸದಿಂದ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಮಾದಿಗ ಸಮುದಾಯದವರು ಒಂದು BJP ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಮತ ನೀಡಿ ಆರಿಸ್ತರ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಕೆಲವೊಂದು ಮುಖಂಡರುಗಳು ಯಾವುದೇ ರೀತಿಯಿಂದ ಕ್ಷೇತ್ರದಲ್ಲಿ ಓಡಾಡಿ ಮತದಾರರಿಗೆ ಅಂದರೆ ಮುಖ್ಯವಾಗಿ ಮಾದಿಗರಿಗೆ ಮಿಸ್ಗೈಡ್ ಆಗದಂತೆ ತಮ್ಮೆಲ್ಲರಲ್ಲಿ ಈ ಸಂದರ್ಭದಲ್ಲಿ ರಾಜಕುಮಾರ್ ಕಾನೆ, ಗೋರಖ್ ನಿಂಬೂರ್ ಮತ್ತು ಅಮರೇಶ್ ಸಿಂಧನಕೇರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೂರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.